ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ನೋಡ್ಕೊಬರೋಣ. SRH ಅವಾಂತರ ಸನ್ರೈಸ್ ಹೈದರಾಬಾದ್ ಏನಿದೆ, ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಪ್ಲೇಯರ್ ಅನ್ನು ಈ ರೀತಿ ನಡ್ಸ್ಕೋತಾರ ಅನ್ನೋದು ಕೂಡ ಇವಾಗ ಅನುಮಾನ ಹುಟ್ಟು ಹಾಕಿದೆ. ಯಾಕಂತ ಹೇಳಿದ್ರೆ ಸನ್ರೈಸ್ ನ ಮಾಜಿ ಕ್ಯಾಪ್ಟನ್ ಆದಂತಹ ಡೇವಿಡ್ ವಾರ್ನರ್ ಅವರನ್ನು SRH ಏನಿದೆ ಅದು ಇನ್ಸ್ಟಾಗ್ರಾಮ್ ನಲ್ಲಿ ಬ್ಲಾಕ್ ಮಾಡಿದೆ ಅನ್ನುವಂತಹ ಸುದ್ದಿ ಇವಾಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಂತ ಒಬ್ಬ ಪ್ರತಿಭಾನ್ವಿತ ಆಟಗಾರನನ್ನು ಯಾರಾದ್ರೂ ಯಾಕೆ ಈ ರೀತಿ ಬ್ಲಾಕ್ ಮಾಡ್ತಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಗುರು. ಡೇವಿಡ್ ವಾರ್ನರ್ ಏನಿದ್ದಾರೆ SRH ಗೋಸ್ಕರ ಎಲ್ಲವನ್ನು ಕೂಡ ದಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ SRH ವಿನ್ ಆಗ್ಲೇಬೇಕಂತ ಪಣ ತೊಟ್ಟು ಆಡಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಡೇವಿಡ್ ವಾರ್ನರ್ ಆಗಿರ್ತಾರೆ. ಸೊ ತನ್ನ ಪೀಕ್ ನಲ್ಲಿ ಇರುವಂತಹ ಡೇವಿಡ್ ವಾರ್ನರ್ ಬೇರೆ ಯಾವ ಫ್ರಾಂಚೈಸಿ ಕಡೆ ಮುಖ ಮಾಡದೆ ಕೇವಲ SRH ಅನ್ನು ವಿನ್ ಮಾಡಿಸೋದಕ್ಕೋಸ್ಕರ ತುಂಬಾನೇ ಪ್ರಯತ್ನ ಪಟ್ಟಿದ್ರು. ಹಾಗೇನೆ 2016ರಲ್ಲಿ ಅವರು ಟೂರ್ನಮೆಂಟ್ ಅನ್ನು ಕೂಡ ವಿನ್ ಆಗ್ತಾರೆ. ಅಂತಹ ಐತಿಹಾಸಿಕ ಸಾಧನೆ ಮಾಡಿದಂತಹ ಡೇವಿಡ್ ವಾರ್ನರ್ ಅವರನ್ನು ಇವಾಗ ಸನ್ರೈಸ್ ಅಟ್ಲೀಸ್ಟ್ ಒಂದು ಇನ್ಸ್ಟಾಗ್ರಾಮ್ ನಲ್ಲಾದ್ರೂ ಫಾಲೋ ಮಾಡಬೇಕಾಗಿತ್ತು ಗುರು. ಆದ್ರೆ ಇನ್ಸ್ಟಾಗ್ರಾಮ್ ಕೂಡ ಬ್ಲಾಕ್ ಮಾಡಿದಂತೆ. ಈ ವಿಷಯವನ್ನು ಡೇವಿಡ್ ವಾರ್ನರ್ ಸ್ವತಃ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರಂತೆ. SRH ತನ್ನನ್ನು ಬ್ಲಾಕ್ ಮಾಡಿರೋದಾಗಿ ಒಂದು ಇಮೇಜ್ ಅನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಫ್ರಾಂಚೈಸಿಗಳು ಪ್ಲೇಯರ್ಗಳಿಗೆ ಲಾಯಲ್ ಆಗಿರುವುದಿಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ ಗುರು. RCB ಒಂದನ್ನು ಬಿಟ್ರೆ ಬೇರೆ ಯಾವ ಫ್ರಾಂಚೈಸಿಗಳು ನನ್ನ ಮಟ್ಟಿಗೆ ಹೇಳೋದಾದ್ರೆ ಅದು ಪ್ಲೇಯರ್ಗಳಿಗೆ ಲಾಯಲ್ ಆಗಿಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಫ್ರಾಂಚೈಸಿ ಕ್ರಿಕೆಟ್ ಏನಿದೆ ಅದು ಕೇವಲ ಬಿಸ್ನೆಸ್ ಅನ್ನೋದು ಇಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವ ಮಟ್ಟಿಗೆ ಈ IPL ಬಿಸ್ನೆಸ್ ಅನ್ನೋ ಒಂದು ಮುಖಾನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಗೆ ಅರ್ಥನೇ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಅಭಿಮಾನಿಗಳಿಗಂತೂ ಇದು ತುಂಬಾನೇ ಬೇಜಾರಿನ ಸಂಗತಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಡೇವಿಡ್ ವಾರ್ನರ್ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಸೊ ಇಂಡಿಯಾನ ತುಂಬಾನೇ ಇಷ್ಟಪಡ್ತಾರೆ, ಅದರಲ್ಲೂ SRH ನ ತುಂಬಾನೇ ಇಷ್ಟಪಟ್ಟಿದ್ದು. ಆದ್ರೆ SRH ಅವರ ಜೊತೆ ಈ ರೀತಿ ನಡ್ಕೊಳ್ತದೆ ಅಂತ ಹೇಳಿದ್ರೆ ತುಂಬಾನೇ ಬೇಜಾರಿನ ವಿಷಯ ಆಗ್ತದೆ. ಸೊ ನಮ್ಮ RCB ಇದ್ದಿದ್ರೆ ಖಂಡಿತವಾಗಿಯೂ ಅವರಿಗೆ ಸಿಗುವಂತ ಮರ್ಯಾದೆ ಕೊಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಕ್ರಿಸ್ ಗೇಲ್ ಇರ್ಬೋದು, AB ಡಿ ವಿಲಿಯರ್ಸ್ ಇರ್ಬೋದು, ಮುಂತಾದವರಿಗೆ ನಮ್ಮ RCB ಯಾವಾಗಲೂ ಕೂಡ ಮರ್ಯಾದೆ ಕೊಡ್ತವೆ. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಕಾರ್ಮಾ ರಿಟರ್ನ್ಸ್ ಹಾಗೆ ಆಗುತ್ತೆ. ಸೊ ಅದಕ್ಕಾಗಿ ಕಾಯ್ಬೇಕು. ಸೊ ಮೇ ಬಿ ಈ IPL ನಲ್ಲಿ ಆಗ್ಬೋದಂತ ಅನಿಸ್ತಾ ಇದೆ. SRH ತುಂಬಾನೇ ಹಾರಾಡ್ತಿದೆ. ಸೊ IPL ಇಂದ ಔಟ್ ಆಗ್ಬಹುದು ಕಾರ್ಮಾ ರಿಟರ್ನ್ಸ್. ಪಂಜಾಬ್ಗೆ ಯಾವ ರೀತಿ ಕಾರ್ಮಾ ರಿಟರ್ನ್ಸ್ ಆಗಿದೆಯೋ ಸೊ ಹಾಗೇನೆ SRH ಗೂ ಕೂಡ ರಿಟರ್ನ್ಸ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ಏನು ನೆಕ್ಸ್ಟ್ ಅಪ್ಡೇಟ್ ಬಂದು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಆಗಿರ್ತದೆ. ಸೂರ್ಯಕುಮಾರ್ ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದ T20ಯ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಅವರ ಫ್ಯೂಚರ್ ಏನಿದೆ ಅದು ಗೌತಮ್ ಗಂಭೀರ್ ಅವರ ಕೈಯಲ್ಲಿದೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಹೌದು, ಸೂರ್ಯಕುಮಾರ್ ಯಾವುದೇ ರೀತಿಯ ಫಾರ್ಮ್ ನಲ್ಲಿ ಇರ್ಬೋದು, ಆದ್ರೆ ಗೌತಮ್ ಗಂಭೀರ್ ಇಷ್ಟಪಟ್ರೆ ಮಾತ್ರ T20ಯ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅನ್ನೋದು ಇವಾಗಿನ ಒಂದು ಸ್ಥಿತಿಯಾಗಿದೆ. ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ IPL ನಲ್ಲಿ ಅಷ್ಟೊಂದು ಉತ್ತಮ ಫಾರ್ಮ್ ನಲ್ಲಿ ಇಲ್ಲ. ಆದ್ರೆ ಗೌತಮ್ ಗಂಭೀರ್ ಏನಾದ್ರೂ ಮನಸ್ಸು ಮಾಡಿದ್ರೆ ಅವಾಗ ಟೀಮ್ ಇಂಡಿಯಾದ ಕ್ಯಾಪ್ಟನ್ಸಿ ಸೂರ್ಯಕುಮಾರ್ ಯಾದವ್ಗೆ ಮತ್ತೆ ಸಿಗುತ್ತೆ ಅನ್ನುವಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಸೂರ್ಯಕುಮಾರ್ ಯಾದವ್ಗೆ ಮುಂದೆ ಬರ್ಬೇಕಂತ ಹೇಳಿದ್ರೆ ಅದು ಗೌತಮ್ ಗಂಭೀರ್ ಅವರ ಸಾಥ್ನಿಂದ ಮಾತ್ರ ಸಾಧ್ಯ ಆಗ್ತದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಗೌತಮ್ ಗಂಭೀರ್ ಯಾವ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಹಾರ್ದಿಕ್ ಪಾಂಡ್ಯ CSKಗೆ ಟ್ರೇಡ್ ಆದ್ರ. ಹೌದು, ಹಾರ್ದಿಕ್ ಪಾಂಡ್ಯ ಯಾಕೋ ಏನೋ ಗೊತ್ತಿಲ್ಲ ಕೆಲವೊಂದು ಹಿಂಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ಶೇರ್ ಮಾಡ್ಕೊಂಡಿರುವಂತಹ ಒಂದು ಸ್ಟೋರಿ ಆಗಿರ್ತದೆ. ಸೊ ಸ್ಟೋರಿಯಲ್ಲಿ ಏನಿದೆ, ಸ್ಟೋರಿಯಲ್ಲಿ ಅಂಥದ್ದೇನು ಇಲ್ಲ, ಆದ್ರೆ ಒಂದೇ ಒಂದು ಸಿಗ್ನಲ್ ಅಂತ ಹೇಳಿದ್ರೆ 77 ಅಂತ ಇದೆ. ಅದು ಅವರ ಮೊಬೈಲ್ ನ ವಾಲ್ಪೇಪರ್ ನಲ್ಲಿ. ಸೊ ಅದು ಇವಾಗ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಓಡಾಡ್ತಿದೆ. ಸೊ ಇತ್ತ ನೋಡೋದಾದ್ರೆ MI ನ ಜೊತೆ ಹಾರ್ದಿಕ್ ಪಾಂಡ್ಯ ಅವರ ಸಂಬಂಧ ತೀರಾ ಹದಗೆಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದಾಗ ಕೆಲವೊಂದು ಪ್ಲೇಯರ್ಗಳು ಆಟ ಆಡೋದೇ ಇಲ್ಲ, ಟೀಮ್ ನ ಸೋಲಿಸಬೇಕೇ ಅಂತಾನೆ ಆಟ ಆಡ್ತಾರೆ ಅಂತ ಅನಿಸ್ತಾ ಇದೆ. ಕೇವಲ ಬಾಷ್ಕ್ ಹಾಗೇನೆ ದೀಪಕ್ ಚಹರ್ ಹಾಗೇನೆ ವಿಲ್ ಜಾಕ್ಸ್ ಬಿಟ್ರೆ ಮತ್ಯಾವ ಪ್ಲೇಯರ್ ಕೂಡ ಆಡೋದಿಲ್ಲ. ಅದೇ ರೀತಿ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ್ರೆ ಉಳಿದೆಲ್ಲ ಪ್ಲೇಯರ್ಗಳು ಒಟ್ಟುಗೂಡಿ ಆಟ ಆಡ್ತಾರೆ, ಟೀಮ್ ಕೂಡ ವಿನ್ ಆಗ್ತದೆ. ಆದ್ರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದಾಗ ಇದೆಲ್ಲವೂ ಕೂಡ ಮರೆಮಾಚ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಇವಾಗ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದಾರೆ, ಅದರಲ್ಲಿ 77 ಇದೆ. 7 ಅಂತ ಹೇಳಿದ್ರೆ ಧೋನಿ ಅಂತ ಹೇಳ್ಬಹುದು, ಅದು CSK ಪಾಳಯದಲ್ಲಿ. 2027ಕ್ಕೆ ಖಂಡಿತವಾಗಿ ಧೋನಿ ಆಡೋದಿಲ್ಲ ಅಂತ ಅನಿಸ್ತಾ ಇದೆ. ಇದು
CSK ಅಭಿಮಾನಿಗಳಿಗೂ ಇವಾಗ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಅವರ ಬದಲಾಗಿ ಕ್ಯಾಪ್ಟನ್ಸಿ ಪಟ್ಟ ಏರಲು ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ಸೊ ಅದೇ ರೀತಿಯಾದ ಹಿಂಟ್ ಕೊಟ್ಟಿದ್ದಾರೆ ಅಂತ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ಟ್ರೆಂಡ್ ನಲ್ಲಿ ಓಡಾಡ್ತಾ ಇದೆ ಅವರ ವಿಷಯ. ಸೊ ಹೇಳೋದಿಕ್ಕಾಗೋದಿಲ್ಲ ಹಾರ್ದಿಕ್ ಪಾಂಡ್ಯ ಯಾವಾಗ ಯಾವ ಡಿಸಿಷನ್ ತೆಗೆದುಕೊಳ್ತಾರಂತ ಅರ್ಥನೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ GTಯ ಕ್ಯಾಪ್ಟನ್ ಆದಂತಹ ಹಾರ್ದಿಕ್ ಪಾಂಡ್ಯ ಸಡನ್ ಆಗಿ MIಗೆ ಹಾರಿದ್ರು. ಇವಾಗ MI ಬಿಟ್ಟು CSKಗೆ ಬರ್ಬೋದು. ನೋಡೋದಾದ್ರೆ CSKಗೂ ಕ್ಯಾಪ್ಟನ್ ಬೇಕು, ಡೆಲ್ಲಿ ಕ್ಯಾಪಿಟಲ್ಗೂ ಕ್ಯಾಪ್ಟನ್ ಬೇಕು, ಹಾಗೇನೆ KKRಗೂ ಕೂಡ ಕ್ಯಾಪ್ಟನ್ ಬೇಕು. ಸೊ ಲಕ್ನೋಗಂತೂ ಅವ್ರು ಹೋಗೋದಿಲ್ಲ. ಬಿಟ್ರೆ ಈ 3 ಫ್ರಾಂಚೈಸಿಗಳಿಗೆ ಖಂಡಿತವಾಗಿಯೂ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಇವಾಗ ಈ ಹಿಂಟ್ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಪಾಂಡ್ಯ CSK ಜರ್ಸಿಯಲ್ಲಿ ಕಾಣ ಸಿಕ್ಕಿದ್ರು ಸಿಗ್ಬಹುದಾಗಿರ್ತದೆ. ಸೊ ಅಲ್ಲಿ ಅವರಿಗೆ ಬೆಲೆ ಸಿಗ್ಬೋದು ಅಂತ ಅನಿಸ್ತಾ ಇದೆ. MIL ಅಂತೂ ಖಂಡಿತವಾಗಿ ಅವರಿಗೆ ಬೆಲೆ ಸಿಗೋದಿಲ್ಲ. ಎಷ್ಟೇ ಬೆವರು ಹರಿಸ್ಲಿ ಹಾರ್ದಿಕ್ ಪಾಂಡ್ಯ ಅಂತೂ MIಗಂತೂ ಸೂಟ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ CSKಗೆ ಖಂಡಿತವಾಗಿ ಸೂಟ್ ಆಗ್ಬಹುದು. ಹಾಗೇನೆ ನೋಡೋದಾದ್ರೆ KKRಗೆ ತುಂಬಾನೇ ಸೂಟ್ ಆಗ್ತಾರೆ. ಸೊ ಈ 2 ಫ್ರಾಂಚೈಸಿಗಳಿಗೆ ಖಂಡಿತವಾಗಿಯೂ ಯಾವ್ದಾದ್ರು ಒಂದು ಫ್ರಾಂಚೈಸಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಆಟ ಆಡೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಟಾಪ್ ಅಪ್ಡೇಟ್ಗಳಾಗಿರ್ತವೆ. ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಖಂಡಿತವಾಗಿಯೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.